ಸಹಕಾರಿ ಎಲೆಕ್ಷನ್ ನನಗೆ ಇವತ್ತಿನ ಸಿಎಂ ಅವಾಗ ಚೆನ್ನಾಗಿದ್ದಾಗ ಸಿದ್ದರಾಮಯ್ಯ ಅವರು ನನಗೊಂದು ಮಾತು ಹೇಳ್ತಾ ಇದ್ರು, ಗೆಲ್ಲೋವರೆಗೂ ಅವರು ನಮ್ ಪಕ್ಷ ಅಂತಾರಪ್ಪ, ಗೆದ್ಮೇಲೆ ಅವರೆಲ್ಲ ಒಂದೇ ಪಕ್ಷ ಅಂತ ಹೇಳ್ತಾ ಇದ್ರು. ಹಾಗಾಗಿ ಒಟ್ಟು ಚೀಮುಲ್ ಒಕ್ಕೂಟವನ್ನ ನಾವು ಈ ಜಿಲ್ಲೆಗೆ ತರಬೇಕು ಅಂತ ನನ್ನ ಆಸೆ ಇತ್ತು. ಅದನ್ನ ನಾವು ತಂದಿದ್ದೀವಿ. ಆ ಒಕ್ಕೂಟಕ್ಕೆ ಆಯ್ಕೆ ಮಾಡುವಾಗ ನಾನು ಜನರಿಗೆ ಇಷ್ಟೇ ಹೇಳ್ತೀನಿ, ಡೆಲಿಗೇಟ್ಸ್ಗೆ ಯಾರು ಕರೆನ್ಸಿ ಎಷ್ಟು ಕೊಡ್ತಾರೆ ಅದಕ್ಕೆ ಮತ ಕೊಡಬೇಡಿ ದಯವಿಟ್ಟು. ಅವ್ರ ಹತ್ರ ಹೆಚ್ಚಾಗಿರೋರು, ದಂಧೆ ಮಾಡಿರೋರು ಕೊಟ್ರೆ ಅದನ್ನ ಇಸ್ಕೊಳ್ಳಿ. ಯಾಕೆಂದ್ರೆ ಹಾಲು ಒಕ್ಕೂಟ ಅಂದ್ರೆ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಸಂಸ್ಥೆ. ಕಷ್ಟಪಟ್ಟು ರೈತರು, ಬಹಳ ಜನ ಗೊತ್ತಿಲ್ಲ, ಮಹಿಳೆಯರು ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತಾರೆ. 4 ಗಂಟೆಗೆ ಎದ್ದು ಹಾಲು ಕರೆದು ಆಮೇಲೆ ಅವ್ರ ಮಕ್ಕಳಿಗೆ ಅವ್ರು ತಿಂಡಿ ಮಾಡೋದು. ನಾನು ರೈತನ ಕುಟುಂಬದಿಂದ ನಮ್ಮ ತಾಯಿ ಏನ್ ಮಾಡ್ತಾ ಇದ್ರು, ನಮ್ಮ ಅಜ್ಜಿ ಏನ್ ಮಾಡ್ತಾ ಇದ್ರು, ಇದು ನನ್ನ ಕಣ್ಣಲ್ಲಿ ನೋಡಿರೋದ್ರಿಂದ ಈ ಸಂಸ್ಥೆ ಬಗ್ಗೆ ನನಗೆ ಅಪಾರವಾದಂತ ಗೌರವ ಇದೆ. ನಮ್ಮ ತಾತ ರಾತ್ರಿಯಲ್ಲಿ 2 ಸಲ ಎದ್ದು ಮೇವಾಕೋ, ನೀರಿಡೋ ಅಂತ ಕುಟುಂಬದಿಂದ ನಾನು ಬಂದಿದ್ದೀನಿ. ಅದಕ್ಕೆ ಇದನ್ನ ನಾನು ನಮ್ಮ ತಾಯಿ ತಂದೆಗೆ ಎಷ್ಟು ಗೌರವ ಕೊಡ್ತೇನೆ ಅಷ್ಟು ಗೌರವ ಈ ಸಂಸ್ಥೆ ಕೊಡ್ತೇನೆ. ನಾನು ಇಷ್ಟನ್ನೇ ಹೇಳ್ತೇನೆ, ಕಳ್ಳರನ್ನ, ಸುಳ್ಳರನ್ನ, ಭ್ರಷ್ಟಾಚಾರ ಮಾಡೋರನ್ನ ದಯವಿಟ್ಟು ನೀವು ಆಯ್ಕೆ ಮಾಡಬೇಡಿ. ಮತ್ತು ಕೆಲವರು ಕೇವಲ ಫ್ಯಾಷನ್ಗೋಸ್ಕರ ಬರ್ತಾರೆ, ಫ್ಯಾಷನ್ ಅಂತವ್ರಿಗೆ ಹಾಕ್ಬೇಡಿ. ದಿನನಿತ್ಯ ಅರ್ಧ ರಾತ್ರಿಯಲ್ಲಿ ನೀವು ಫೋನ್ ಮಾಡಿದ್ರೆ ನಿಮ್ಮ ಫೋನ್ಗೆ, ಯಾಕೆಂದ್ರೆ ಇದು ಹಾಲು ಉತ್ಪಾದನೆ ಸುಲಭ ಅಲ್ಲ. ಇವತ್ತು ಗುಣಮಟ್ಟ ಎಷ್ಟು ಕಡಿಮೆ ಆಗಿದೆ, ಯಾಕೆ ಕಡಿಮೆ ಆಯ್ತು? ಇದು ರೈತರು ಗುಣಮಟ್ಟ ಕಡಿಮೆ ಮಾಡಿದಾರ? ಖಂಡಿತ ಇಲ್ಲ. ಹಾಲಿನಲ್ಲಿ ನೀರು ಬೆರೆಸಿರೋ ಅಂತ ನಿರ್ದೇಶಕರುಗಳು ಈ ಹಿಂದಿನ ಕೋಮಲ್ ವ್ಯವಸ್ಥೆಯಲ್ಲಿ ಇದ್ರಲ್ಲ, ಅಂತ ಪಾಪಿಗಳನ್ನ ದಯವಿಟ್ಟು ಆಯ್ಕೆ ಮಾಡಬೇಡಿ. ಅದು ಚಿಂತಾಮಣಿ ಇರ್ಬೋದು, ಶಿಡ್ಲಘಟ್ಟ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಬಾಗೇಪಲ್ಲಿ ಇರ್ಬೋದು, ಗೌರಿಬಿದನೂರು ಇರ್ಬೋದು, ಇಡೀ ಜಿಲ್ಲೆಯ ಸಮಸ್ತ ನಮ್ಮ ಹೈನುಗಾರಿಕೆಯಲ್ಲಿ, ಹಾಲು ಉತ್ಪಾದನೆಯಲ್ಲಿ ತೊಡಸ್ಕೊಂಡಿರ್ತಕ್ಕಂಥ ಎಲ್ಲ ನನ್ನ ರೈತ ಬಂಧುಗಳಿಗೆ ಮನವಿ ಮಾಡ್ತೇನೆ, ನಿಮಗೋಸ್ಕರ, ಈ ಜಿಲ್ಲೆಯ ಗೌರವಕ್ಕೋಸ್ಕರ, ಸ್ವಾಭಿಮಾನಕ್ಕೋಸ್ಕರ ನಿಮ್ಮ ಮಗನಾಗಿ, ನಿಮ್ಮ ಸಹೋದರನಾಗಿ ಬಹಳಷ್ಟು ಕಷ್ಟಪಟ್ಟು ಈ ಒಕ್ಕೂಟವನ್ನು ತಂದಿದ್ದೇನೆ. ಇದೇ ಕಾಂಗ್ರೆಸ್ನ ಪುಡಾರಿಗಳು, ರಾಜಕಾರಣಿಗಳಿಗೂ ಬಹಳ ರೀತಿಯಲ್ಲಿ ತೊಂದರೆ ಕೊಟ್ಟರು. ಇವತ್ತು ನಾವೇ ತಂದ್ವಿ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಒಂಚೂರು ಕೂಡ ಸ್ವಾಭಿಮಾನ ಇಲ್ಲ, ಅವ್ರಿಗೆ ಯಾವುದೇ ಗೌರವ ಉಳಿದಿಲ್ಲ. ಇಷ್ಟು ಆತ್ಮವಂಚನೆ ಮಾಡ್ಕೊಂಡು ಮಾತಾಡ್ತಾರೆ ಅಂದ್ರೆ ಇನ್ನು ಜನರಿಗೆ ಇವರಿಂದ ಏನಾದ್ರೂ ಗೌರವ ಸಿಗ್ತದ? ನಾಳೆ ದಿವಸ ನ್ಯಾಯ ಸಿಗ್ತದ? ಸಿಕ್ಕಲ್ಲ. ಅದಕ್ಕೆ ನಾನು ಇಷ್ಟೇ ಹೇಳ್ತೇನೆ, ನಾವು ನಿಲ್ಸಿರ್ತಕ್ಕಂಥದ್ದು ಈ ಭಾಗದಲ್ಲಿ. ಇವತ್ತು ನಾನು ಅಭ್ಯರ್ಥಿಗಳೆಲ್ಲ ಕೂಡ ನಾನು ಹೇಳಿದ್ದೇನೆ. ನಮ್ಮಲ್ಲಿ ಚಿಕ್ಕಬಳ್ಳಾಪುರದಲ್ಲಿ KV ನಾಗರಾಜ್ ಹಿರಿಯ ಸಹಕಾರವಾದಿಗಳಿದ್ದಾರೆ, ಬಹಳಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ದಯವಿಟ್ಟು ಅವರನ್ನ ಗೆಲ್ಲಿಸಿ. ಅದೇ ರೀತಿ ಮಹಿಳಾ ನಿರ್ದೇಶಕರಲ್ಲಿ ಸುನಂದಮ್ಮ, ಶ್ರೀಮತಿ ಸುನಂದಮ್ಮ, ಕೆಲವರು BJP ಇದು ಅಂತೇಳಿ, ರೆಬೆಲ್ ಅಂತೇಳಿ, ಇದಕ್ಕೆಲ್ಲ ಕೂಡ ಯಾವುದೇ ಮಾನ್ಯತೆ ಇಲ್ಲ. ಪಕ್ಷದಲ್ಲಿ ನಾವು ತೀರ್ಮಾನ ತಗೊಂಡಿದ್ದೇವೆ, ಶ್ರೀಮತಿ ಸುನಂದಮ್ಮನವ್ರಿಗೆ ಮಾತ್ರ ತಾವು ಮತ ಕೊಡಿ. ಯಾಕೆಂದ್ರೆ ಅವ್ರು ಉದ್ಯೋಗ ಕೊಡಿಸಿದ್ದಾರೆ, ₹1 ಒಬ್ರ ಹತ್ರ ಮುಟ್ಟಿಲ್ಲ. ಒಂದು ಕೆಲಸ ಬೇಕು ಅಂದ್ರೆ ಅವ್ರ ಕಾರಲ್ಲಿ ಅವ್ರ ಪೆಟ್ರೋಲ್ ಹಾಕ್ಸ್ಕೊಂಡು ಕರ್ಕೊಂಡೋಗಿ ಉಚಿತವಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಇಂಥ ಗೌರವಯುತವಾಗಿ ಬದುಕಿರುವಂತವ್ರನ್ನ, ಆಡಳಿತ ನಡೆಸಿರುವಂತವ್ರನ್ನ ನೀವು ಮಾಡಿದ್ರೆ ನಿಮಗ್ ಒಳ್ಳೇದು. ಇವತ್ತ್ಯಾರೋ 2 ಲಕ್ಷ ಕೊಡೋದು, 3 ಲಕ್ಷ ಅಲ್ರಿ. ಈಗ ಒಬ್ಬ ನಿರ್ದೇಶಕ ನನ್ಗೆ ಹೇಳ್ತಾವ್ರೆ, ನಂಗೆ ಗೊತ್ತಿಲ್ಲ, 3 ಲಕ್ಷ ಒಂದು ಓಟ್ ಕೊಡೋದು ಅಂದ್ರೆ ಏನರ್ಥ? ಯಾಕೆ ಕೊಡ್ತಾ ಇದಾರೆ ಅವರು? ಇನ್ ಕೆಲವ್ರು ಹೇಳ್ತಾರೆ 5 ಲಕ್ಷ ಕೊಡ್ತಾರೆ. ಎಲ್ಲಿಂದ ತರ್ತಾರೆ? ಏನಕ್ಕೆ ಕೊಡ್ತಾರೆ ಹೇಳಿ? ನೀವಲ್ಲಿ ಕದಿಯೋದ್ರಿಂದ ಇಲ್ಲಿ ನಿಮ್ಗೆ ದುಡ್ಡು ನೀವು ಕೊಡ್ತಾ ಇದ್ರಿ, ಅಷ್ಟೇ ತಾನೆ? ಇದನ್ನ ನೀವು ಥಿಂಕ್ ಮಾಡಿ ವೋಟ್ ಮಾಡುವಾಗ. ಕದ್ದೊಡ್ದಿರೋ ದುಡ್ಡು ಕೊಟ್ರೆ ನೀವು ಇಸ್ಕೊಳ್ಳಿ,
ಆದ್ರೆ ಮತ ನಿಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನೀವು ಹಾಕ್ಬೇಕು. ಅದೇ ರೀತಿ ಮಂಚೇನಹಳ್ಳಿ ಹೊಸ ತಾಲೂಕೇ ಆಗಲ್ಲ, ಡಾಕ್ಟರ್ ಗಿಮ್ಮಿಕ್ ಮಾಡಿದ್ರು ಎಲೆಕ್ಷನ್ ಟೈಮಲ್ಲಿ ಅಂತ ಹೇಳಿದ್ರು. ಈಗ ತಾಲೂಕ್ ಮಾಡಿರೋದಕ್ಕೆ ಒಂದು ನಿರ್ದೇಶಕರು ಬಂದರು. ಮೊನ್ನೆ DCC ಬ್ಯಾಂಕು ಒಬ್ರು ನಿರ್ದೇಶಕರು ಆ ತಾಲೂಕಿಗೆ ಸಿಕ್ಕಿದ್ರು. ತಾಲೂಕ್ ಪಂಚಾಯತಿಗೆ ಪ್ರತಿ ವರ್ಷ 2 ಕೋಟಿ ಬರ್ತಾ ಇದೆ ಅನುದಾನ, 2 ರೂಪಾಯಿ ಬರ್ತಾ ಇರ್ಲಿಲ್ಲ ಮಾಡಕ್ ಮುಂಚೆ. ಇವತ್ತು ಪಾಪ ಲೈಟ್ಗಳು, ಚರಂಡಿಗಳು, ರಸ್ತೆಗಳು ಮಾಡಿ ದೊಡ್ಡ ದೊಡ್ಡ ಫೋಟೋ ಹಾಕಂತಾರೆ. ಏನೋ ಇವರೇ ಬಹಳ ಘನಸಾಧನೆ ಮಾಡಿದ್ದಾರೆ ಅಂತೇಳಿ. ಪಾಪ ಅವ್ರಿಗೆ ಹೆಂಗ್ ಬರ್ತಾ ಇದೆ ಆ 2 ಕೋಟಿ, ಯಾಕೆ ಬರ್ತಾ ಇದೆ ಇನ್ನೂ ಗೊತ್ತಿಲ್ಲ ಅವ್ರಿಗೆ. ಇದೆಲ್ಲ ನಾವು ಮಾಡಿದೀವಿ. ನಾವೇನು ಓಟ್ ಕಡಿಮೆ ಬಂದಿದ್ಯಾ ಜಾಸ್ತಿ ಬಂದಿದ್ಯಾ ನೋಡಲ್ವ. ನಮ್ಮ ಸೇವೆ ಶಿವನ ಪಾದಕ್ಕೆ.